ಆಳಂದ ಕ್ಷೇತ್ರದಲ್ಲಿ ಮತಗಳ್ಳತನ ಅಂತ ರಾಹುಲ್ ಗಾಂಧಿ ಆರೋಪ ಮಾಡಿದ್ರು. ಎಸ್ಐಟಿ ನೇತೃತ್ವದಲ್ಲಿ ದೊಡ್ಡ ಮಟ್ಟದ ದಾಳಿ ಮಾಡಿದ್ದಾರೆ. ಸುಮಾರು 100-150 ಜನ ಪೊಲೀಸರು ತಗೊಂಡೋಗಿ ಬಿಜೆಪಿ ಮಾಜಿ ಶಾಸಕರ ಮನೆ ಮೇಲೆ ಎಸ್ಐಟಿ ದಾಳಿ ಮಾಡಿ. ಈಗ ನಾನು ಕೇಳ 136 ಸೀಟ್ ಇವ್ರು ಗೆದ್ರಲ್ಲ ಕಾಂಗ್ರೆಸ್ನವರು. ಚುನಾವಣಾ ಫಲಿತಾಂಶ ಬರೋದಕ್ಕಿಂತ ಮುಂಚೆನೇ ಈಗಿನ ಉಪಮುಖ್ಯಮಂತ್ರಿ ನಾವು 136 ಸೀಟ್ ಗೆಲ್ತಾ ಇದ್ದೀವಿ ಅಂತ ಹೇಳಿದ್ರಲ್ಲ. ಯಾವ ಕಳ್ಳತನ ಮಾಡಿ 136 ಸೀಟು ಅಂತ ಹೇಳಿದ್ರು? ಅವರು ತಪ್ಪು ಅವರಲ್ಲಿ ಇಟ್ಕೊಂಡವ್ರೆ. ಮೊದಲು ದರೋಡೆಕೋರರು ಅವರು ದರೋಡೆ ಮಾಡಿ ಇನ್ನೊಬ್ಬರ ಮೇಲೆ ಈಗ ಹಾಕಕ್ಕೆ ಹೊರಟವ್ರು ಅಷ್ಟೇ. ಇಲ್ಲಿ ಇದರ 136 ಸೀಟ್ ಗೆಲ್ಲಬೇಕಾದ್ರೆ ಮತವಂಚನೆ ಮಾಡಿ ಗೆದ್ದರು. ಆಳಂದಲ್ಲಿ ಗೆದ್ದಿರೋದು ಯಾರು? ಈಗ ಕ್ಯಾಂಡಿಡೇಟು ಕಾಂಗ್ರೆಸ್ನಲ್ಲಿ ಗೆದ್ದಿರೋದಲ್ಲಿ. ಹಾಗಿದ್ರೆ ಮತಗಳತನ ಮಾಡಿದರೆ ಬಿ ಜೆ ಪಿ ಅಭ್ಯರ್ಥಿ, ಕಾಂಗ್ರೆಸ್ ಅಭ್ಯರ್ಥಿ ಎಲ್ಲಿಂದ ಗೆಲ್ಲರು? ಇದನ್ನೇ ನಾನು ಹೇಳಿದ್ದು. ಈ ಸರ್ಕಾರಕ್ಕೆ ಇವತ್ತು ಜನಗಳ ಕಷ್ಟ ಸುಖ ನೋಡೋದಕ್ಕೆ ಅವ್ರು ತಯಾರಿಲ್ಲ. ಇಂಥ ವಿಷಯಗಳಿಗೆ ಡೈವರ್ಟ್ ಮಾಡಿ ಇದನ್ನು ಬರೋಧೀಕರಿಸ್ಕೊಂಡು ಇವತ್ತು ಜನಗಳನ್ನು ಇವತ್ತು ಒಂದು ರೀತಿ ಅವ್ರ ಜೊತೆ ನಗಪಾಟ್ಲನ್ನ ಆಟ ಆಡ್ತಾ ಇದ್ದಾರೆ.